ಮನಾನಂದವೋ ಹರಿದರುಶನವೋ ಸೇವೆಯ ಸಲ್ಲಿಸಿ ಮೋದಿಪ ಶುಭ ದಿನವೋ. ಮನಾನಂದವೋ ಹರಿದರುಶನವೋ ಸೇವೆಯ ಸಲ್ಲಿಸಿ ಮೋದಿಪ ಶುಭ ದಿನವೋ. ಹಾ ಹಿಂಗ ಇದ್ರಿ ಇದ ಪದ್ಧತಿನಾಗ ಹಾಡ್ತಿದ್ವಿ ಮೊದಲ ನಾವು. ಮುಂದಿಂದ್ರ ಅದು ಏನೋ ನೆನಪಾಗೋದಿಲ್ರಿ, ಮತ್ತೆ ನೆನಪಾಗನ ಹೇಳ್ತೀನಿ ನೋಡ್ರಿ ನಿಮಗೆ. ಮನಾನಂದವೋ ಹರಿದರುಶನವೋ ಸೇವೆಯ ಸಲ್ಲಿಸಿ ಮೋದಿಪ ಶುಭ ದಿನವೋ. ಆ ಮನಾನಂದವೋ ಹರಿದರುಶನವೋ ಸೇವೆಯ ಸಲ್ಲಿಸಿ ಮೋದಿಪ ಶುಭ ದಿನವೋ. ಹಾ ಲಾಸ್ಟ್ ಎಣ್ಣಿಗ್ರಿ ಅದು. ಅದು ಹಾ ಹೌದ್ರಿ ಚರ್ಣ. ಹಾ ಯಾಕಲ್ರಿ ಹೇಳ್ತೀನಿ ನೋಡ್ರಿ, ಅದು ನೆನಪಾಗನ ಹಸ್ತನಾಡ್ರಿ ನಿಮಗೆ. ಬೀರೋಣ ಇಲ್ಲಿ ಕೂತಾನಲ್ಲ, ಹೇಳ್ಬೇಕಾಗಿತ್ತು ನನಗೂ, ಭಾಳ ಟೆನ್ಷನ್ ಆಗೈತಿ. ಏ ಮರ ಫೋನೇ ನೋಡ್ಕೊತ ಕುಂದಿರ್ತಿಲ್ಲ. ಇಲ್ಲೋ ಅದು ಹಳಿ ನಾಟಕದ ಒಂದು ಹಾಡ ಭಯಪಟ್ಟು ಮಾಡತ್ತೀನಿ ಹೇಳ. ಫೋನ್ ಮಾಡಿ ಹೇಳ್ತೀನಲ್ಲ ನಾನು ನಿನಗೆ. ನಮ್ಮ ತಾಂಬರಿ ಹಾಳಾತಾನ. ಅದ ಎದ್ರ ಸಂಬಂಧ ಹಾಳಾಗಲತ್ತೇನು, ಏನು ವಿಷಯ ಏನು ಹೇಳ. ಕುರಿ ಮಾರ್ತಾನ ಒಟ್ಟು ಇಲಿಕ್ಕ ಆ ಹುಡುಗಿ ಬಂದೈತಿ ಹಾಳಾತಾನವ. ಕುರಿ ಮಾರಿ ಹುಡುಗಿ ಹತ್ತಾನವ ಅಂತಾಕಿ ಅವಕ್ಕು ನಮ್ಮ ಊರಾಗ ಹುಡುಗಿ ಆಗಿನ ಸಂಘ ಹೋದಾಳ. ಸಂಘವನ್ ಮೊಮ್ಮಗಳ ಸಂಘವನ್ ಮೊಮ್ಮಗಳೇ. ಸಣ್ಣದ ಹುಡುಗಿ ನಮ್ಮ ಎತ್ಕೊಂಡ್ ಆಡಿದ್ ಕೂಸದು ಈಗ ಪುನಾಕ ಏನೋ ಐತಿ ಅಂತ ಹೇಳ್ತಿದ್ರ. ಒಟ್ಟು ಕುರಿ ಮಾರಿ ಹಾಳಾತಾನವ ನಮ್ಮ ತಮ್ಮ. ಇಲ್ಲಿ ನೀನೇ ಹೇಳ್ರಿ ಬಗೆಹರ್ಸದನ. ಅಲ್ಲೋ ತಮ್ಮ, ನಾ ಏನ್ ಹೇಳ್ತನು, ಕುರಿ ಮಾರ್ಲಕ್ಕ ಆ ಮೊಮ್ಮಗಳಿಗೆ ಪುನಾದಿಂದ ಬರುದಕ್ಕ ನಿಮ್ ತಮ್ಮ ಹಾಳಾಗುದಕ್ಕ ಏನು ಅಣ್ಣ? ಒಟ್ಟ ಹೆಂಗಾರ ಮಾಡಿ ನಮ್ ತಮ್ಮನ ಉಳಿಸಣ. ಇನ್ ಕಾಲ್ ಬೇಕು ನಾ ಹುಡುಗಿನ ಒಟ್ಟ ಬಿಡಿಸಿಕೊಡು ನನ್ನ ತಮ್ಮನ. ಅಳಿಬೇಡ, ಯಾಕೆ ಅಳ್ತಿ? ನಾ ಅದನ್ನಿಲ್ಲ, ಯಾ ಹುಡುಗಿ ಯಾವಾಕಿ ಅನ್ನೋದೆಲ್ಲ ಹೇಳಿ ಈಗ ಏನ ಆಕಿನೆಲ್ಲ ಮಾತಾಡ್ಸಂದ್ ತಲೆ ಕರ್ಸ್ಬೇಡ. ಅಲ್ಲಿ ನಿಮ್ ತಮ್ಮ ಹುಡುಗಿ ಸಂಬಂಧ ಕುರಿ ಮಾರ್ತಾನಂದ್ರ ಮರಿ ಮಾರ್ತಾನಂದ್ರ ಎಲ್ಲಿ ಭೇಟಿಯಾಗಿದ್ರಿ ಇವ್ರ? ಅಣ್ಣ ಅಮೋಘ ಗುಡಿಯಾನ ಎಲ್ಲ ನಿಂತ್ಕೊಂಡ್ ಕೇಳಿನ ಅಲ್ಲಿ. ಅಲ್ಲೋ ನೀ ಅಮ್ಮಗ ಸಿದ್ದನ ಗುಡಿಯಾಗ ನಿಂತ ಅವ್ರ ಮಾತಾಡೋದು ಕೇಳಿನ ಹೇಳ್ತಿ. ಇವ್ರು ಏನ್ರ ಅಂದ್ರ ಆ ಹುಡುಗಿ ಹೂ ಅಂದಾಳ. ಅಣ್ಣ ಹೂ ಅಂದಾಳಣ್ಣ. ಆಕಿನು 2 ಲಕ್ಷ ರೂಪಾಯಿ ತಗೊಂಬ ಅಂದಾಳ. ಲಕ್ಷ್ಮಿ ಅಕ್ಕರ್ಯಾನು ಹೂ ಅಂದಾರಣ್ಣ. ಹೆಂಗ್ರಿ ಮಾಡಿ ಉಳಿಸಣ್ಣ? ಓಹೋ ಲಕ್ಷ್ಮಿಯ ಖರ್ಯ ಇಬ್ರು ದೋಸ್ತ್ರ. ಹಾ ಅವ್ರಿಬ್ರು ಭೇಟಿಯಾಗಿದ್ರನ? ಹಂಗಾದ್ರ ಕೆಲಸ ಕೆಡ್ತೈತಿ ಹುಡುಗ. ಇದ್ರ ಬದಲ್ ಕಾಳಜಿ ಮಾಡ್ಬೇಡ, ನಾ ವಿಚಾರ ಮಾಡ್ತೇನೆ ತಮ್ಮ. ಬಸ್ಸು ನೀವ್ ಒಟ್ಟ ಅಂದಕ್ ಹೋಗ್ಬೇಡ. ಹುಡುಗಿನೂ ಗೊತ್ತದಲ್ಲ, ಹುಡುಗಿ ಆಯಿನೂ ಗೊತ್ತದಲ್ಲ ನನಗೆ. ಏನ ಆಯಿಗ್ ಹೋಗಿ ತಾಕಿತ್ ಮಾಡಬಾರ್ದು, ಮಾಡೀನಿ ಅಂದ್ರ ಚಿತ್ತ ಮೇಲ ಆಗ್ಬೇಕ. ಗಡಿ ಪಳ್ಯಾಗ ಮುಕ್ಕಳ್ಯಾಗ ಕೈ ಹಾಕಿ ಹೋಗದಂಗ ಆಗ್ಬೇಕ. ಹಂಗ ಮಾಡ್ತಾನೆ ನೋಡ್ಬೇಕಾರ. ನೀವ್ ಒಟ್ಟ ಕಾಳಜಿ ಮಾಡ. ಅಳ್ಬೇಡ ಅಳ್ಬೇಡ ವರ್ಷವ ಮಾರ ಎಷ್ಟ್ ನೀರ್ ಹೊಂಟು ನೋಡಿ ನೋಡಪ್ಪ. ಅಬ್ಬಾ ಇರ್ಲಿ, ಅಳ್ಬೇಡ, ಏನ್ ತಲೆ ಕೆಡ್ಸೋಡ. ನಾ ಎಲ್ಲ ವ್ಯವಸ್ಥೆ ಮಾಡ್ತಾನ. ಆ ಮೊಮ್ಮಗಳಿಗೆ ಬರೋಬ್ಬರಿ ತಾಕೀತ್ ಮಾಡ್ತಾನ. ಒಂದು ವೇಳೆ ತಾಕೀತ್ ಮಾಡ್ಲಿಲ್ಲ ಅಂದ್ರ ತಮ್ಮ ನೀ ಎಲ್ಲಿ ಹೋಗದಿ ಹೋಗಿ ಬಾ. ಏನು ತಲೆ ಕೆಡ್ಸೋಳಕ್ ಹೋಗ್ಬೇಡ. ಆಯ್ತಣ್ಣ. ಆಕಿ ಡ್ರೆಸ್ ಎಂತ ಹಾಕಿದ್ಳಕಿ ಮೊನ್ನೆ ಬಂದಂಗ ನೋಡ್ದಂಗ ಆಗೈತಿ. ಕರಿ ಡ್ರೆಸ್ ಹಾಕ್ತಾಳಿಲ್ಲ? ಕರಿ ಡ್ರೆಸ್ ಐತಿ. ಬೇಡ, ನೀ ಕಾಳಜಿ ಬಿಡು, ನಾ ಎಲ್ಲಾ ವ್ಯವಸ್ಥೆ ಮಾಡ್ತಾನು. ನೀ ಹೋಗ, ಏನ ಕೆಲಸ ಐತಿ. 2 ದಿನದಾಗ ಕರಿಯಾನ ಲಕ್ಷ್ಮಿಯನ ಅಲ್ಲಿ ಹೋಗ್ಲಾರ್ದಂಗ ಬಂದ್ ಮಾಡ್ಲಿಲ್ಲ ಅಂದ್ರ ಈ ನಾಟಕ ಬೀರು ಮಾಮನ ಅಲ್ಲತ್ತಿರಪ್ಪ. ಒಟ್ಟು ಹೆಂಗಾರ ಮಾಡಿ ಬಿಡುತ್ತ ಮಾಡ್ಬೇಡ. ನಾಟಕ ಹೋಗದೈತಿ ನಾಳೆ ಮುಂಜಾನೆ ಒಟ್ಟ ಬಗೆಹರಿಸಿ. ಒಟ್ಟು ಹೆಂಗಾರ ಮಾಡಿ ಬಗೆಹರಿಸೋಣ. ಒಟ್ಟು ಬಗೆಹರಿಸ ಹೇಳಿದ್ರೆ ಕೇಳಂಗಲ್ಲ. ಮತ್ತೆ ಮನ್ಯಾಗ ಹುಡುಗಿನ ಏನ್ರ ಮಾಡಿ ರಂಬುಸ್ ಹೊರಗೆ ಕರ್ಕೊಂಡು ಹೋಗಿ ತಾಕೀತ್ ಮಾಡ್ಬೇಕು. ಈಕಿಗೆ ಆಯ್ತು ಇಂತಲ್ಲ ಅಂದ್ರೆ ಪಾರ ಮೊಮ್ಮಗನ ಆತಾಳು. ಹುಡುಗಿ ಆಯಿ ಮುಂದೆ ಹೇಳಿದ್ರೆ ಬುದ್ಧಿ ಸರಿಯಾಗಲ್ಲ.
ಹುಡುಗಿನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಬೇಕು. ರಂಬಸ್ತಾನೆ ಸ್ವಲ್ಪ. ಸಂಗವಾಯಿ, ಓ ಸಂಗವಾಯಿ, ಓ ಅಯ್ಯಾರ, ಯಾರೇ ನಾವು ಯಾರೇ? ಅಲ್ಲೇ ಕುಂದ್ರಿ, ನಾ ಬರ್ತೀನ್ರಿ. ಅಯ್ಯಾರ ಅಯ್ಯಾರ ಹೋದ್ರಿ ಯಾರೇ ಅಲ್ಲೇ ಕುಂಡಿರ್ತಾರ. ಬರ್ಲಿಗಪ್ಪ ಯಾರು ಯಾರೇ? ಎದುರಿ ಏನಿಲ್ರಿ, ನಿಮ್ಮ ಹೆಸರು ವಿದ್ಯಾ ಇಲ್ರಿ? ಹೌದ್ರಿ. ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ? ಏನ್ರಿ ನೀವು ಇನ್ನ ಸಣ್ಣವ್ರಿದ್ರಿ, ನಿಮ್ಮ ಮನೆಗೆ ನಾ ಕ್ರೂಸರ್ ತೊಗೊಂಬರ್ತೀನಲ್ರಿ. ನೀವೇನು ಪುಣಾಕ್ ಹೋದ್ರಿ, ಹೋದ್ರ ಬಿಡಪ್ಪ ಅಂತೇಳಿ ಅನ್ಕೊಂಡ್ಬಿಟ್ಟಿನ್ರಿ. ಇಷ್ಟು ಬಾರಿ ಬೆಳೆದ್ರಲ್ಲ ನನಗೆ ನೋಡಿ ಚಿತ್ರ ಆಗ್ಲತ್ತೈತಿ. ಓ ನೀವಾ? ಹಾ ರೀ, ಕ್ರೂಸರ್ ತೊಗೊಂಬರ್ತೀನಲ್ರಿ. ಬೀರು ಹಾವಡಿ ಅಂತಿದ್ರಲ್ರಿ, ನಾನ ರೀ. ಹೆಣ್ಮಕ್ಳು ಮರಿತಾರತ್ ಮಾಡಿದ್ದೇನ್ರಿ, ಆದ್ರ ನೀವು ನೆನಪಿಡಿದ್ರಿ ನೋಡ್ರಿ. ಹಂಗ್ಯಾಂಗ ಮರಕಾತೈತ್ರಿ? ಆರಾಮಿದ್ರಿ ಇಲ್ರಿ? ಹ್ಞೂ ಆರಾಮದೀವ್ರಿ. ಇದು ರೀ, ನಾನು ನಿಮ್ಗೇನೋ ಹೇಳ್ಬೇಕಂತ ಬಂದಿ. ನಿತ್ಯ ಮಾತಾಡ್ಸತ್ರಿಲ್ರಿ, ಸ್ವಲ್ಪ ನೀರೇ ಕೊಡ್ಲೆ. ಸಾಕು ತಗೊಂಬರ್ತೀನಿ. ಓ ದೇವ್ರಿ ಭಗವಂತ. ಸಣ್ಣ ಕೂಸಿದ್ದಾಗ ನೋಡಿದ ಹುಡುಗಿ ಎತ್ತಿ ಆಡ್ಸಿದ್ನಿ. ಅವಾಗ ಸಣ್ಣಕ್ಕಿದ್ರು ಎತ್ತಿ ಆಡ್ಸಿನಿ. ಈಗ ನಾನು ಮದುವೆ ಮಾಡಿದ ಅಲ್ಲ ಬೇಡ, ಸಣ್ಣಕ್ಕಿದ ನನಗೆ ವಯಸ್ಸಾಗೈತಿ. ಮದುವೆ ಅಂದ್ರೆ ಮನುಷ್ಯ ಆಸೆ ಪಡಿಬೇಕು, ಅತಿ ಆಸೆ ಪಡಿಬಾರ್ದಲ್ಲ. ಖರೆ ಯಾಕಂದ್ರೆ ನಾನು ಏನು ತೆಗಿದ್ದೆ ಅಂದ್ರೆ ಎಷ್ಟೋ ಚಲೋ ಇರ್ತಿತ್ತು. ಹಿರಿಯರು ಹೇಳ್ತಾರಲ್ಲ, ನಾವೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತೇಳಿ. ಹಂಗಾತ್ ನಮ್ಮ ಕ್ರೂಸರ್ ಮಾರ್ಬಿಟ್ಟು ಹೋದ್ರು. ಆದ್ರೆ ಯಾರ್ದೋ ನ್ಯಾಯಿಗೆ ಬುದ್ಧಿ ಹೇಳಕ್ ಬಂದ ನಾಪಿದಾಗೇನು ಚಚೆ ಇಲ್ಲ. ಬರ್ಲಿ, ನೀರು ತೊಗೊಂಡ್ಬಂದ್ಮೇಲೆ ಹೇಳ್ತೀನಿ. ನೋಡುವ, ಮನ್ಯಾಗ ಹೇಳಿದ್ರೆ ಸರಿ ಇರೋದಿಲ್ಲ, ಅದ್ರ ಕೆಲಸ ಐತೆ ಅಂತೇಳಿ ಹೊರಗೆ ಕರ್ಕೊಂಡೋಗಿ ಬುದ್ಧಿ ಮಾತು ಹೇಳಿ ಇದನ್ನು ಬಿಡಿಸ್ತೀನಿ. ಇದು ಬಿರೋಣ ಹೇಳ್ರಿ. ನಿಮ್ಗೊಂದೇನೋ ಹೇಳ್ಬೇಕು. ಅಯ್ಯೋ, ನಾನು ನಿಮ್ಗೊಂದು ಏನೋ ಹೇಳ್ಬೇಕಂತ. ನಾ ಫಸ್ಟ್ ಹೇಳ್ತೇನೆ ರೀ. ನಿಮ್ಮನ್ನ ನೋಡೋಣ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗತ್ತಾಗೈತಿ. ನೀವು ಇಷ್ಟ ಇದ್ದವ್ರು, ಇಷ್ಟು ಬೆಳೆದು ದೊಡ್ಡ ಇಷ್ಟು ಚಂದಾಳ ಗೊಂಬಿಗತೆ ಕಾಣಕತ್ತಿಲ್ಲ. ಅಯ್ಯೋ ದೇವ್ರಿ, ನನಗೇನು ಹೇಳಕ್ಕಾಗಲ್ರಿ. ನೀವು ಹೇಳಿ. ನಾ ಹೇಳ್ರಿ. ಹ್ಞೂ ಇದು ರೀ ಇದು ರೀ ಅಂದ್ರೆ ರೊಕ್ಕ ರೀ? ರೊಕ್ಕ ಇಲ್ರಿ ಬಿರೋರ. ಏನೋ ಒಂದು ಮನ್ಸಿನ ಮಾತು ಹೇಳ್ಬೇಕಾಗಿತ್ತು ನಿಮ್ಗೆ. ನಾನು ಏನೋ ಮನ್ಸಿನ ಮಾತು ಹೇಳ್ಬೇಕಂತ ಬಂದ್ಬಿಡ್ರಿ. ಆದ್ರೆ ನನ್ನ ಒಬ್ಬರು ನಿಮ್ಮ ಹತ್ತಿಯಲ್ಲಿ ಕಳಿಸಿದ್ದಕ್ಕೆ ಬೇರೆ ವಿಷಯಕ್ಕೆ. ಆದ್ರೆ ನಾನು ಇಲ್ಲಿ ಬಂದ ನಿಮ್ಮನ್ನ ನೋಡ್ತೀನೋ, ನಿಮ್ಮನ್ನ ಭೇಟಿ ಆಗ್ತೀನೋ ಅಂತೇಳಿ ನಾ ಕನಸು ಮನಸ್ಸಿನಾಗ ಅನ್ಕೊಂಡಿದ್ದಿಲ್ರಿ. ಹೋಲ್ ಬಿಡ್ರಿ ಬಾಯಾರೆ, ಹೋಲ್ರಿ. ಏನು ಮಾತಾಡ್ಬೇಕು ಗೊತ್ತಾಗಲ್ಲ. ನಿಮ್ಗೊಂದು ವಿಷಯ ಹೇಳ್ಬೇಕ್ರಿ. ಮನ್ಯಾಗ ಇಳಿಯೋರು ಸರಿ ಇರಂಗಿಲ್ರಿ. ಆಯತ್ತು ಬಂದ್ರಂದ್ರೆ ಪ್ರಾಬ್ಲಮ್ ಆಗ್ಬೋದ್ರಿ. ಬರ್ಲಿ ಅಲ್ಲಿ ಇಲ್ಲೇ ಗಾರ್ಡನ್ಗೆ ಹೋಗಿ ಮಾತಾಡೋಣ್ರಿ. ಅಲ್ಲೇ ಹೇಳ್ಕೊತೇನೆ ನಾ. ಇದು ರೀ ಆ ಜಾಗ ರೀ, ನಿಮ್ಗೆ ನೆನಪೈತಿಲ್ರಿ? ಅವತ್ತು ರೀ ಸರ್ಕಾರ ದವಾಖಾನೆ ರೀ, ಅಲ್ಲಿ ಸರ್ಕಾರ ದವಾಖಾನೆ ಬೋರಿಗೆ ನೀರಿಗೆ ಬರ್ತಿದ್ರಿ. ನಾ ನೀರು ಹೊಡೆದ ಒತ್ತು ಗಾಡಿಯಾಗಿ ಇಟ್ಟು ಕಳಿಸ್ತೀನಿ ಅಲ್ರಿ. ಅಲ್ಲಿ ಸರ್ಕಾರ ದವಾಖಾನೆ ಹಿಂದೆ ಬರ್ರಿ, ಅಲ್ಲಿ ರುದ್ರನ ಚಾದ ಅಂಗಡಿ ಇದ್ರಲ್ಲ, ಅದರಿಂದ ನಾ ಬರ್ತೀನಿ. ನಡ್ಕೋತ ಬರ್ತೀರಿ, ಗಾಡಿ ಮೇಲೆ ಬರ್ತೀರಿ? ನಮ್ಮ ಅಜ್ಜಿ ಬರೋಣ ಹೇಳ್ಬಿಡ್ತೀನಿ. ಓ ಅಜ್ಜಿ ಬರೋಣ ಹೇಳಿ ಬರಲಿಲ್ಲ, ಅಜ್ಜಿ ಕಳಿಸ್ಲಿಲ್ಲ ಅಂದ್ರೆ ರೀ? ಹೌದಲ್ರಿ, ಅಜ್ಜಿ ಬರೋದ್ರಾಗ ನಾ ತಂದು ಬಿಡ್ತೀನಿ. ಬರ್ರಿ ಗಾಡಿ ಮೇಲೆ ಹೋಗೋಣ. ಬರ್ರಿ ಚಿಮಣಿ ಬಾಯಿ ಕೊಡ್ತೀರೇನ್ರಿ?
ಹೇಳ್ತೇನೆ ನಾನು ಏನೋ ನೀವು ಹೇಳ್ಬೇಕು ಮತ್ತು ನೀವು ಈಗ ಹೇಳ್ರಿ ನಾನು ಈಗ ಹೇಳ್ತೀನಿ ನಾನು ಎಲ್ಲ ಇದು ರೀ ಇಲ್ಲೇ ಹೇಳ್ಬೇಡಿ ನೀವೇ ಹೇಳಿ ನೀವು ಮೊದಲು ನೀವು ಫಸ್ಟ್ ಇಲ್ರಿ ನೀವು ಮೊದಲು ನಿಮ್ಮ ಬಾಯಿಲೆ ಮೊದಲು ಕೇಳ್ಬೇಕಂತ ನನಗಿಷ್ಟ. ಹೌದ್ರಿ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಏನ್ರಿ ಎಂದಿನಿಂದ ನೋಡ್ಲಕತ್ತೀನಿ ಬೇಜಾರು ಮಾಡ್ಕೊಂಡ್ರ ಈಗ ನಾ ಬೇಜಾರು ಮಾಡ್ಕೊಂಡು ಹೇಳಿ. ಇದ್ದು ರೀ ನನ್ನ ಮನಸ್ಸಿನಾಗ ರೀ ನಿಮ್ಮ ಮದುವೆ ಆಗೋದು ಭಾಳ ಆಸೆ ಆಗೈತ್ರಿ ಆದ್ರೆ ಏನು ಮಾಡೋದ್ರಿ ನಾ ನಾನೇ ಹೋಗಿ ಕೂತ್ಯಾರಿ ಈಗ ನನ್ನ ಮದುವೆ ಆಗ್ತೀರಿ ಅಂತ ಮಾತು ಕೇಳಿದ್ರಿ ನನಗೂ ಅವಾಗಿನಿಂದನೂ ತಲೆಯಾಗ ಒಂದ ಸವನ ಹೊಡಿತೈತ್ರಿ. ಹೌದ್ರಿ ಆದ್ರೆ ನಾ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲಿಲ್ರಿ. ಹೋಗ್ಲಿ ಬಿಡ್ರಿ, ಈಗ ನಮ್ಮ ಮನ್ಯಾಗ ಒಪ್ಕೋಬೇಕಿಲ್ರಿ. ನಮ್ಮ ಮನ್ಯಾಗ ಒಪ್ಕೋಬೇಕಲ್ರಿ ಕೆಲಸ ಮಾಡೋಣ್ರಿ. ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಇಬ್ರು ಕೂಡಿ ಒಪ್ಸೋಣ್ರಿ. ಹಾಂ ನೀವು ಅಂದ್ರೆ ನಾನು ನಾಳೆ ಒಪ್ಸಕ್ಕೆ ಟ್ರೈ ಮಾಡ್ತೀನಿ. ನಾ ಇವತ್ತೇ ಇವತ್ತು ಒಪ್ಸಕ್ಕೆ ನಿಮ್ಗೆ ಆಯ್ ಒಬ್ಬಕಿನದಲ್ಲಿ ಒಪ್ಪಿಸ್ತೀರಿ. ಆದ್ರೆ ನಮ್ಮ ಮನ್ಯಾಗ ನಮ್ಮವ್ವ ನಮ್ಮಪ್ಪ ನಮ್ಮ ತಮ್ಮ ಎಲ್ಲರೂ ಅದಾರ. ನಾ ಬೇಕಂದ್ರೆ ಒಪ್ಪಿಸ್ರಿಲ್ಲ ಮದುವೆ ಮನ್ಯಾಗ ಎಲ್ಲರೂ ಅದಾರಿ. ಮತ್ತು ನಾನು ಹೆಂಡ್ತಿನ ಕೇಳ್ಬೇಕು. ಹಾಂ ಹೆಂಡ್ತಿ ಇಲ್ರಿ ನೀವು ಸಾಕಾದ್ರೇನ ಲಗ್ನ ಆಗೈತೆ ಮಾಡಿದ್ರೇನ ಇಲ್ರಿ ನೀವ ನಾನು ಹೆಂಡ್ತಿ ಸಾಕಾಕದಿರ್ಲ ಅದಕ್ಕೆ ಹೆಂಡ್ತಿನ ಕೇಳ್ಬೇಕು. ಅಂದ್ರೆ ನಿಮ್ಮನ್ನ ಬಿಟ್ಟು ನಾ ಯಾರನ್ನು ನೋಡಂಗಿಲ್ಲ. ಹೌದು ಹೋಗ್ಲಿ ಬಿಡ್ರಿ, ನಾ ಏನೋ ಹೇಳ್ಬೇಕಂತ ಬಂದೀನಿ. ಏನೋ ಹೇಳಕ್ಕೆ ಬಂದು ಏನೋ ಆದ್ರಿ. ಏನೋ ಹೇಳಕ್ ಬಂದಿದ್ರಲ್ಲ ಹೇಳ್ರಿ ಏನು ಏನಿಲ್ಲ ನಮ್ಮ ದೋಸ್ತನ ತಮ್ಮ ನಿಮ್ಗೇನೋ ಭೇಟಿಯಾಗಿದ್ದಲ್ಲ ನೀನು ದೋಸ್ತನ ತಮ್ಮ ಭೇಟಿಯಾಗಿದ್ರಿ. ಆ ಇಬ್ಬರು ದೋತರದವ್ರು ಇದ್ರಿ ಕರಿಯಪ್ಪ ಲಕ್ಷ್ಮಣ ಅಂತೇಳಿ ಹಾಂ 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 ಹೌದ್ರಿ ಭೇಟಿಯಾಗಿದ್ರೇನ್ರಿ? ಏನಂದ್ರಿ ಅವ್ರು? ನಾನು ಅದೇ ಹೇಳ್ಬೇಕಲ್ಲತ್ತಿದ್ದೆ ನೋಡ್ರಿ ನಿಮ್ಗೆ. ಹೌದಾ? ಹಾಂ ರೀ ಏನಂದ್ರಿ? ಅವ್ರ ನಂಗೆ ಇಷ್ಟಪಡತ್ತಾರಲ್ರಿ, ನಂಗೆ ಲವ್ ಮಾಡ್ತಾರಲ್ರಿ. ಮತ್ತು ಅದಕ್ಕೆ ರೀ ನಾ ಒಂದು ಚಾಲೆಂಜ್ ಹಾಕಿನ್ರಿ. ಏನು ಚಾಲೆಂಜ್ ಹಾಕಿದ್ರಿ? ನೀ 2 ಲಕ್ಷ ರೂಪಾಯಿ ತೊಗೊಂಬ, ನೀ 2 ಲಕ್ಷ ರೂಪಾಯಿ ತೊಗೊಂಬ ಹೇಳ್ತೀನಿ ಅಂತ ಹೇಳಿ ಬರೋಬ್ಬರಿ ಮಾಡ್ರಿ ನೀವು. ಅದೇ 2 ಲಕ್ಷ ರೂಪಾಯಿ ತೊಗೊಂಡು ಹೋಗ್ಬಿಡೋನ್ರಿ. ನೋಡ್ರಿ, ಇವತ್ತಿನ ಸಮಾಜದೊಳಗೆ ಹೆಣ್ಣ ಗಂಡನ ಮೇಲೆ ಮನಸ್ಸು ಮಾಡೋದು ಸ್ವಾಭಾವಿಕ, ಗಂಡ ಹೆಣ್ಣಿನ ಮೇಲೆ ಮನಸ್ಸು ಮಾಡೋದು ಸ್ವಾಭಾವಿಕ. ಆದ್ರೆ ಅದು ಅಂತರಾಳದಿಂದ ಬಂದಾಗ ಮಾತ್ರ ಪ್ರೀತಿ ಪ್ರೇಮ ಮದುವೆ ಅಂತ ಅಂತಾರೆ. ಅವೇನೋ ಹುಡುಗರು ಮಳ ತನಕ ನಿಮ್ಮ ಕರ್ಪೂರದಂಥ ನಿಮ್ಮ ಮುಖ, ಚಂದಳ ಗೊಂಬೆ ಅಂತ ನಿಮ್ಮ ಮುಖ ಕರ್ಪೂರದನ ಗೊಂಬೆ ಆಗಿರಿ. ಮತ್ತು ಚಂದ ನೋಡಿಕೆಸಿಂದ ಹೇಳಿರ್ಬೇಕು ಅವ್ರು 2 ಲಕ್ಷ ಅವ್ರಿಗೆ ಹೇಳಿರಿ, ಅವ್ನು ನಮ್ಮ ದೋಸ್ತ ಅದಾನ. ಯಾಕಂದ್ರೆ ನಾಳೆ ಅವು 2 ಲಕ್ಷ ರೂಪಾಯಿ ತೊಗೊಂಡು ನಮ್ಮ ಅಂತೇಳಿ ಏನೂ ಇಲ್ಲ. ಅದೇನು ವಿಚಾರ ಮಾಡ್ಬೇಡ್ರಿ. ರೊಕ್ಕ ಅವ್ರು ಬೇಡ, ಅವ್ರಿಗೆ ಹೇಳಿಬಿಡ್ರಿ ನೀವು. ಅವ್ರ ಮಂಗ್ಯಾನ ಮಕ್ಕಳು ಭಾಳ ತಲೆ ತಿಂದಾರಿ ನನಗೆ. ಈಗ ಹೇಳ್ರಿ, ಅವ್ರ ನಂಬರ್ ಕೊಟ್ಟು ಬಂದ್ರಿ ಅವ್ರಿಗೆ? ಇಲ್ರಿ ನಂಬರ್ ಕೊಟ್ಲಿಕ್ಕೆ ನಾಳೆ ಎಲ್ಲಿ ಯಾವ ಜಾಗ ಹೇಳಿರಲಿ ಅಲ್ಲಿ ಭೇಟಿ ಆಗೋಣ. ಅವ್ರಿಗೆ ನಾ ಬರೋಬ್ಬರಿ ಶಿಕ್ಷೆ ಕೊಡ್ತೀನಿ, ತಲೆ ಕಟ್ಕೋಬೇಕು ಆತಿಲ್ರಿ? ಆಯ್ತು. ಓಕೆ. ನೀರು ಕುಡ್ದ ತಿಳಿರಿ, ಸಬಾಸ್ ತಿಳಿರಿ. ಚಾಕ್ಲೇಟ್ ತಗೋತೀರಿ, ನೀರು ತಗೋತೀರಿ? ಚಲೋ ಐತ್ರಿ? ಚಲೋ ಐತಿ. ಇನ್ನೊಂದು ತಗೋತೀರಿ? ಸಾಕ್ರಿ ತಗೋರಿ, ನಿಮ್ಕಿಂತ ಏನು ಹೆಚ್ಚಿನಿಲ್ಲ. ತಗೋರಿ, ತಿನ್ರಿ ತಿನ್ರಿ. ನೀವು ತೋರಿ ತಗೋತೀನಿ ರೈಟ್ ನಾವು. ತೋರಿ ನೀವು ತಿನ್ರಿ, ನೀವು ತಿಂದು ನಾವು ತಿಂದಂಗೆ. ಅದೇನೋ ಇಸ್ಕೊಂಬಂದಾರ್ದ ಕಸ್ಕೊಂಡ್ ಹೋದ್ರ ನಂಗೆ ಆದ್ರೆ ಏನ್ ಮಾಡೋದಿಲ್ಲ. ನೋಡಪ್ಪ ಮೊದಲು ಹೆಂಗ ಅಂತಾಳು ನಮ್ಮನ್ನ ಪ್ರೀತಿ ಮೋಸ ಮಾಡಿಬಿಟ್ರೆ ನಮಗೆ ಇವ್ರ ಮೋಸ ಮಾಡಿದ್ರು. ಹಿಂಗ ಅಂತ 2 ಲಕ್ಷ ಅಂದ್ರ ಒಟ್ಟು ನಿಮ್ ಪ್ರೀತಿ ಮಾಡ್ತಾನ ಅಂತ ಹೇಳಿಸಿಂದ ಮೋಸ ಮಾಡಿಬಿಟ್ರು. ಕರಿಯಾ
ಮೋಸ ಮಾಡಿರು ಹ್ಯಾಂಗ ಮೋಸ ಮಾಡಿದ್ರು ಹುಡುಗಿ? ನಾನು 3 ಲಕ್ಷ ನಾನು 2 ಲಕ್ಷ ಅದು ಕುರಿನೂ ಅದು ಮರಿನೂ ಅದು ಮನ್ಯಾಗ ಏನ್ ಹೇಳುದು ಮಗನ ಇನ್ನ ಮನ್ಯಾಗ ಕೆರ್ಲ ಹುಡ್ದಾರ ಮಗನ ಇನ್ನು ಮತ್ತೇನತ್ತಾರ ಬೀರ್ ಮೋಸ ಮಾಡಿದ್ನು ನಮಗೆ ಮೋಸ ಮಾಡಿದ್ರ ಹುಡುಗಿ ಮೋಸ ಮಾಡ್ಲ ನಾಟಕ ಮಾಡೋ ಬೀರ್ ಹಗರಿಲ್ವ ಅವ ಹಿಂಗ ಮಾಡ್ಕೊಂಡು ಹೋಗ್ತಾನವ ಎಲ್ಲಾರು ಎತ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನವ ಮನಿ ಬಾರ ಹಿಂಗೇನ್ ಮೋಸ ಮಾಡಿದ್ರು ನನಗೆ ಟೆನ್ಷನ್ ಭಾಳ ಆಗೈತಿ